ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್. ತಿಮರೋಡಿ ಟೀಮ್ನಿಂದ ಮತ್ತೆರಡು ವಿಡಿಯೋ ಔಟ್ ಆಗಿರುವಂತದ್ದು. ಇವರಿಗೆ 3 ನಿಮಿಷದ 6 ವಿಡಿಯೋಗಳು ಬಹಿರಂಗವಾಗಿದೆ. ಚಿನ್ನಯ್ಯ ಮತ್ತು ತಿಮರೋಡಿ ಮಾತುಕತೆಯ ವಿಡಿಯೋ, ಹೈಕೋರ್ಟ್ ಸೇರಿ ಎಲ್ಲಿ ಕರೆದ್ರೂ ಸಾಕ್ಷಿಯನ್ನ ಹೇಳಬೇಕು, ನಾವು ಹೇಳಿಕೊಟ್ಟ ರೀತಿ ಸಾಕ್ಷಿಯನ್ನ ಹೇಳಬೇಕು. ಅಂದು ಸಂತೋಷ್ ರಾವ್ ಸಾರ್ವಜನಿಕರು ಹಿಡಿಯಲಿಲ್ಲ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ತಿಮರೋಡಿ ಟೀಮ್ನಿಂದ ಮತ್ತೆರಡು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಇವರಿಗೆ 3 ನಿಮಿಷದ 6 ವಿಡಿಯೋಗಳು ಬಹಿರಂಗವಾಗಿದೆ. ಚಿನ್ನಯ್ಯ ಮತ್ತು ತಿಮರೋಡಿ ಮಾತುಕತೆಯ ವಿಡಿಯೋ ಅಂತಾನೆ ಹೇಳ್ಬೋದು. ಇನ್ನು ಹೈಕೋರ್ಟ್ ಸೇರಿ ನಾವು ಹೇಳಿಕೊಟ್ಟ ರೀತಿ ಸಾಕ್ಷಿಯನ್ನ ಹೇಳಬೇಕು ನೀವು. ಅಂದು ಸಂತೋಷ್ ರಾವ್ ಸಾರ್ವಜನಿಕರು ಹಿಡಿಯಲಿಲ್ಲ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಕೂಡ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳ್ತೀರಾ ಅಂತ ಹೇಳಿ ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನಾನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಕಾಮಂದರ್ ಇದ್ದಾರೆ, ಹೆಗ್ಡೆಯವರು ಇದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತಾರೆ. ಸರಿ ಮಾಡ್ತೀರಾ ಇಲ್ವ? ಸರಿ, ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಅಲ್ಲ, ನೀವು ನಿಮ್ಗೆ ಗೊತ್ತಿಲ್ಲಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಈ ನೋಡಿರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಕಿಡಿಗೇಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕಾದ್ರೆ ಹಾಗೆ ಹೇಳಿದ್ದೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲಿ ಕೆಲಸ. ಯಾವ ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳ್ತೀರಾ ಅಂತ ಹೇಳಿ ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನಾನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಕಾಮಂದರ್ ಇದ್ದಾರೆ, ಹೆಗ್ಡೆಯವರು ಇದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತಾರೆ. ಸರಿ ಮಾಡ್ತೀರಾ ಇಲ್ವ? ಸರಿ, ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಅಲ್ಲ, ನೀವು ನಿಮ್ಗೆ ಗೊತ್ತಿಲ್ಲಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಈ ನೋಡಿರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಕಿಡಿಗೇಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕಾದ್ರೆ ಹಾಗೆ ಹೇಳಿದ್ದೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ತಿಮರೋಡಿ ಟೀಮ್ನಿಂದ 6ನೇ ವಿಡಿಯೋ ರಿಲೀಸ್ ಆಗಿದೆ. ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತನಾಡಿದ್ದಾರೆ. ಸಂತೋಷ್ ರಾವ್ರನ್ನ ಹೊಡೆದಿದ್ದೇ ರವಿ ಪೂಜಾರಿ. ಸಂತೋಷ್ ರಾವ್ಗೆ ಗ್ರಾಮದ ಜನರು ಹೊಡೆದಿಲ್ಲ, ಸಂತೋಷ್ನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಇಬ್ಬರೇ. ಸಾರ್ವಜನಿಕರು ಹಿಡಿದ್ರು ಅನ್ನೋದೇ ಇಲ್ಲಿ ಸುಳ್ಳು ಸುದ್ದಿ. ಸಂತೋಷ್ ವಿರುದ್ಧ ಸಾಕ್ಷಿಯನ್ನ ಹೇಳಲು ಕರೆದಿದ್ರು. ಬಾಹುಬಲಿ ಬೆಟ್ಟದ ಐಬಿ ಬಗ್ಗೆಯೂ ಕೂಡ ಚಿನ್ನಯ್ಯ ಆ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಒಂದೊಂದು ವಿಡಿಯೋ ಬಿಡ್ತಾ ಇರುವ ತಿಮರೋಡಿ ಟೀಮ್ನಿಂದ ಈಗ 6ನೇ ವಿಡಿಯೋ ರಿಲೀಸ್ ಆಗಿದೆ. ಮತ್ತೊಂದು ಇಲ್ಲ, ನಾವು ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ, ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ. ಆ ಸೈಡಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಕೆಲಸ ಹೋಗ್ಬೋದು, ಅಲ್ಲಿ ಸ್ಟೆಪ್ ಬಂದ್ರೆ ಬಾಹುಬಲಿ ಬೆಟ್ಟ ಹೋಗ್ಬೋದು. ಹಾಗೆ ಇದನ್ನು ಸುಧಾರಿಸುವುದು ಹೀಗೆ ಇತ್ತು. ಈಗ ಸೌಜನ್ಯ ಕೆಲಸ ತನಕ ಅವ್ರು ಕಚೇರಿ ಇಲ್ಲ, ಅದನ್ನ ಕಚೇರಿಯಲ್ಲಿ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ನೀವು ರವಿರಾಜರು ರವಿ ಪೂಜಾರಿ ಮತ್ತೆ ಗೋಪಾಲ ಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಇವರಿಗೆ ಶಿವಕುಮಾರ
ಕೊಡಿ ಯಾರಿದ್ರು ಇದ್ರು ಆದ್ರೆ ಶಿವಮೊಗ್ಗ ಇಲ್ಲ. ಇದು ಮೈನ್ ಇವರು ಅವರಿದ್ರು ಅವರ ಎಸ್ಕೇಪ್ ಅವರು ಏನೋ ನೋಟಿಗೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಮತ್ತೊಂದು ಆ ದಾರಿಯಲ್ಲಿ ಹೋಗ್ತದೆ ಕಾಡಿಗೆ. ಇಲ್ಲ ನಾವು ಈಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನಮಗೆ. ಆ ಸೈಡಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು. ಬಂಡೆ ಸೈಡಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಹೋಗ್ಬೋದು. ಅಲ್ಲಿ ಸ್ಟೆಪ್ ಬಂದ್ರೆ ಬಾಹುಬಲಿ ಬೆಟ್ಟ ಬರ್ಬೋದು. ಎರಡು ಬಳಿ ಹಾಗೆ ಇದನ್ನು ಸುಧಾರಿಸುವುದು ಹೀಗೆ ಇತ್ತು. ಈಗ ಸೌಜನ್ಯ ಕೆಲಸ ತನಕ ಅವ್ರ ಕಚೇರಿ ಇಲ್ಲ. ಅದನ್ನ ನಂತರ ಕಚೇರಿಗೆ ಪೋಸ್ಟಿಂಗ್ ಮಾಡಿ ಕೊಡ್ತಿದ್ದಾರೆ ಅಂತ ಆದ್ರೆ ಈ ರವಿರಾಜನ್ನು ರವಿಪೂಜಲ್ಲಿ ಮತ್ತೆ ಗೋಪಾಲ ಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿತ್ತು. ಡ್ಯೂಟಿ ಇವರಿಗೆ ಶಿವಕುಮಾರ ಗುಡಿ ಯಾರಿದ್ರು ಇದ್ರು ಆದ್ರೆ ಶಿವಮೊಗ್ಗ ಇಲ್ಲ. ಇದು ಮೈನ್ ಇವರು ಅವರಿದ್ರು ಅವರ ಎಸ್ಕೇಪ್ ಅವರ